ಬಿಯಾಂಡ್ ಬೌಂಡರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಕಾಲದಲ್ಲಿ ಸ್ಪಿನ್ ಬೌಲಿಂಗ್ ಅನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದ ಭಾರತದ ಬ್ಯಾಟರ್ಗಳು ವೇಗದ ಬೌಲಿಂಗ್ ಅನ್ನ ಎದುರಿಸಲು ತಿಣುಕಾಡ್ತಾ ಇದ್ರು. ಅದೇ ಇಂದು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆಡಲಿ, ಯಾವುದೇ ಮಾದರಿಯಲ್ಲೂ ಯಾವುದೇ ವೇಗದ ಬೌಲರ್ ಅನ್ನು ಲೀಲಾಜಾಲವಾಗಿ ಆಡ್ತಾರೆ. ಈ ಯಶಸ್ಸಿನ ಹಿಂದಿರೋದು ಒಬ್ಬ ಕನ್ನಡಿಗ. ಕ್ರಿಕೆಟಿಗನಾಗಬೇಕು ಅಂತ ಅದಮ್ಯ ಹಂಬಲದಿಂದ ಉತ್ತರ ಕನ್ನಡದ ತಮ್ಮ ಮನೆ ಬಿಟ್ಟು ಬಂದಿದ್ದ ಯುವಕ ಕೊನೆಗೆ ನೆಲೆ ಕಂಡುಕೊಂಡಿದ್ದು ಟೀಮ್ ಇಂಡಿಯಾದಲ್ಲಿ. ಹೌದು, ಟೀಮ್ ಇಂಡಿಯಾ ಥ್ರೋಡೌನ್ ಸ್ಪೆಷಲಿಸ್ಟ್ ರಾಘವೇಂದ್ರ ದಿವಗಿ ಅವರ ಕೊಡುಗೆ ಸಣ್ಣದಲ್ಲ. ಅನುಭವಿಸಿದ ಕಷ್ಟವೂ ಒಂದೆರಡಲ್ಲ. ಇಂದು ಭಾರತ ತಂಡ ಗೆದ್ದಾಗಲೆಲ್ಲ ಅವರಿಗೂ ಅದರ ಶ್ರೇಯ ಲಭಿಸುತ್ತೆ. ಇದಕ್ಕೆ ಕಾರಣ ಸೋಮವಾರ ಭಾರತ ತಂಡ ಓವಲ್ ಟೆಸ್ಟ್ ಪಂದ್ಯ ಗೆದ್ದಾಗಲೂ ಎಲ್ಲ ಆಟಗಾರರು ಒಬ್ಬರ ಹಿಂದೊಬ್ಬರು ಬಂದು ಅವರನ್ನ ಅಪ್ಪಿ ಅಭಿನಂದನೆ ಸಲ್ಲಿಸಿದ್ರು. ಸದಾ ಟೀಮ್ ಇಂಡಿಯಾದ ಜೊತೆಗಿರೋ ಈ ಸಪೋರ್ಟಿಂಗ್ ಸ್ಟಾಫ್ ಬಗ್ಗೆ ಹೆಚ್ಚಿನವರಿಗೆ ತಿಳಿದೇ ಇಲ್ಲ. ಹಾಗಿದ್ರೆ ಯಾರು ಈ ರಾಘವೇಂದ್ರ? ಇಂದು ಕನ್ನಡಿಗ ರಘು ಎಂದೇ ಫೇಮಸ್ ಆಗಿರೋ ಅವರ ಕುರಿತು ಕೆಲ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ರಾಘವೇಂದ್ರ ಅವರ ತಂದೆ ಶಿಕ್ಷಕರಾಗಿದ್ದವರು. ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಕ್ರಿಕೆಟ್ನಲ್ಲಿ ನೆಲೆ ಕಂಡುಕೊಳ್ಳಲು ಮನೆಯಿಂದ ತಪ್ಪಿಸಿಕೊಂಡು ಹೊರಟ ಅವರು ಬದುಕಿನ ಪ್ರಾರಂಭದ ದಿನಗಳಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಬಸ್ ಸ್ಟ್ಯಾಂಡ್, ಸ್ಮಶಾನ, ದೇವಸ್ಥಾನ ಹೀಗೆ ನೆಲೆ ಸಿಕ್ಕಲೆಲ್ಲ ಉಳಿದುಕೊಂಡು ಬಂದಿದ್ದಾರೆ. ಮನೆಯವರು ಹುಡುಕ್ತಾರೆ ಅನ್ನೋ ಕಾರಣಕ್ಕೆ ಪದೇ ಪದೇ ತಮ್ಮ ನೆಲೆಗಳನ್ನು ಬದಲಾಯಿಸ್ತಾ ಇದ್ರು. ಈ ಪರ್ಯಟನೆ ವೇಳೆ ಸುಮಾರು 4 ವರ್ಷಗಳ ಕಾಲ ಸ್ಮಶಾನದ ಕೋಣೆಯಲ್ಲೇ ವಾಸಿಸ್ತಿದ್ರು. ಈ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡ ಪರಿಣಾಮ ಕ್ರಿಕೆಟಿಗನಾಗುವ ಕನಸು ದೂರ ಆಯಿತು. ಆದರೂ ಛಲ ಬಿಡದೆ ಬ್ಯಾಟರ್ಗಳಿಗೆ ಸಹಾಯ ಮಾಡೋ ಉದ್ದೇಶದಿಂದ ಥ್ರೋಡೌನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸಿದ್ರು. ಇದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಕಣ್ಣಿಗೆ ಬಿದ್ದಿದ್ದೇ ತಡ ಚಿನ್ನಸ್ವಾಮಿ ಕ್ರೀಡಾಂಗಣದ ಒತ್ತಟ್ಟಿನಲ್ಲಿದ್ದ ಎನ್ಸಿಎಯಲ್ಲಿ ಅವರಿಗೆ ಥ್ರೋಡೌನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸೋ ಅವಕಾಶ ದೊರೆಯಿತು. ಅಲ್ಲಿಂದ ತಿರುಗಿ ನೋಡದ ಅವರು ಇದೀಗ ಟೀಮ್ ಇಂಡಿಯಾದಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಎಂದಲ್ಲ, ಇಂದು ಭಾರತ ತಂಡದ ಪ್ರತಿಯೊಬ್ಬ ಬ್ಯಾಟರ್ ಸಹ ತಮ್ಮ ಪ್ರಗತಿಯಲ್ಲಿ ಕನ್ನಡಿಗ ರಘು ಅವರ ಕೊಡುಗೆಯನ್ನ ನೆನೆಯುತ್ತಾರೆ. ಉತ್ತರ ಕನ್ನಡದ ಕುಮಟಾ ಮೂಲದವರಾದ ಥ್ರೋಡೌನ್ ಸ್ಪೆಷಲಿಸ್ಟ್ ಆಗಿರೋ ರಾಘವೇಂದ್ರ ದ್ವಿವೇದಿ ಅವರು 2011ರಿಂದಲೂ ಭಾರತೀಯ ತಂಡದ ಜೊತೆ ಥ್ರೋಡೌನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೀಗ ನೆಟ್ ಪ್ರಾಕ್ಟೀಸ್ ವೇಳೆ ಬ್ಯಾಟರ್ಗಳಿಗೆ ವೇಗವಾಗಿ ಚೆಂಡೆಸೆಯೋದು ಇವರ ಕಾರ್ಯ. ಸಾಮಾನ್ಯವಾಗಿ ಬೇರೆ ತಂಡದ ಬಳಿ ಇರೋ ಥ್ರೋಡೌನ್ ಸ್ಪೆಷಲಿಸ್ಟ್ಗಳು ಗಂಟೆಗೆ 145ರಿಂದ 150 ಕಿಲೋಮೀಟರ್ ವೇಗದಲ್ಲಿ ಚೆಂಡನ್ನು ಎಸೆಯಬಲ್ಲರು. ಅದೇ ಕನ್ನಡಿಗ ರಘು ಅವರು ನಿರಂತರವಾಗಿ ಗಂಟೆಗೆ 155ರಿಂದ 160 ಕಿಲೋಮೀಟರ್ ವೇಗದಲ್ಲಿ ಚೆಂಡೆಸೆಯಬಲ್ಲರು. ಅದೇನು ಸುಮ್ಮನೆ ಚೆಂಡೆಸೆಯುವುದಲ್ಲ. ಬ್ಯಾಟರ್ನ ಸಾಮರ್ಥ್ಯ, ಪಾದಚಲನೆ, ಸ್ಟ್ರೋಕ್ ಹೊಡೆಯುವ ರೀತಿ, ಎದುರಾಳಿ ತಂಡದ ಬೌಲರ್ಗಳ ಬೌಲಿಂಗ್ ಸಾಮರ್ಥ್ಯ ಹೀಗೆ ಎಲ್ಲವೂ ಥ್ರೋಡೌನ್ ಸ್ಪೆಷಲಿಸ್ಟ್ನ ಗಮನದಲ್ಲಿ ಇರಬೇಕಾಗುತ್ತೆ. ಹೀಗಾಗಿ ಥ್ರೋಡೌನ್ ಸ್ಪೆಷಲಿಸ್ಟ್ ಸಹ ಬಹಳ ಚಾಣಾಕ್ಷನಾಗಿ ನೆಟ್ನಲ್ಲಿ ಕಾರ್ಯನಿರ್ವಹಿಸಬೇಕು. ಒಂದು ಪಂದ್ಯದ ಇಲ್ಲ ಒಂದು ಸರಣಿಯ ಅಗತ್ಯಕ್ಕೆ ತಕ್ಕಂತೆ ಬ್ಯಾಟರ್ಗಳಲ್ಲಿ ಆತ್ಮವಿಶ್ವಾಸ ತುಂಬಬೇಕಾಗುತ್ತೆ. ರಘು ಅವರಷ್ಟು ಸಮರ್ಥ ಥ್ರೋಡೌನ್ ಸ್ಪೆಷಲಿಸ್ಟ್ ವಿಶ್ವದ ಯಾವ ತಂಡದ ಬಳಿಯೂ ಇಲ್ಲ. ಇದೇ ಭಾರತ ತಂಡದ ಹೆಗ್ಗಳಿಕೆ. ಕಳೆದ 1.5 ದಶಕದಿಂದ ಭಾರತೀಯ ತಂಡದೊಂದಿಗೆ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ರು ಇವರ ಬಗ್ಗೆ ಹಿಂದೆ ಹೆಚ್ಚು ಯಾರಿಗೂ ತಿಳಿದಿರಲಿಲ್ಲ. ಈ ಹಿಂದೆಯೂ ಅನೇಕ ಬಾರಿ ಭಾರತ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಮತ್ತು ಮಾಜಿ ಪ್ರಧಾನ ಕೋಚ್ ರವಿಶಾಸ್ತ್ರಿ ಮೊದಲಾದವರು ರಘು ಅವರ ಕೊಡುಗೆಯ ಬಗ್ಗೆ ಹೊಗಳಿದ್ರು. ಆದರೆ ಯಾವಾಗ ಭಾರತ ತಂಡ 2024ರಲ್ಲಿ T20 ವಿಶ್ವಕಪ್ ಗೆದ್ದು ಬಿಟ್ರು, ಆಗ ಕನ್ನಡಿಗ ರಘು ಕ್ರಿಕೆಟ್ ದುನಿಯಾದಲ್ಲಿ ವರ್ಲ್ಡ್ ಫೇಮಸ್ ಆಗಿಬಿಟ್ರು. ಪಂದ್ಯ ಗೆದ್ದೊಡನೆ ವಿರಾಟ್ ಕೊಹ್ಲಿ ಅವರು ಅವರನ್ನ ಅಪ್ಪಿ ಕುಣಿದಾಡಿದ ವಿಡಿಯೋ ಎಲ್ಲೆಡೆ ವೈರಲ್ ಆಯಿತು. ಮಾತ್ರವಲ್ಲದೆ ರಘು ಅವರ ಗುಣಗಾನ ಮಾಡಲು ಕೊಹ್ಲಿ ಮರ್ತಿಲ್ಲ. 2013ರಿಂದಲೂ ಈ ತಂಡದ ಬ್ಯಾಟರ್ಗಳು ವೇಗದ ಬೌಲಿಂಗ್ ಆಡುವಲ್ಲಿ ತೋರಿಸಿರುವ ಸುಧಾರಣೆಗೆ ರಘು ಕಾರಣ ಅಂತ ನಾನು ನಂಬ್ತೀನಿ. ಆಟಗಾರರ ಪಾದಚಾಲನೆ, ಬ್ಯಾಟ್ ಚಲನೆಯ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿದಿದೆ. ಸೈಡ್ ಆರ್ಮ್ನಿಂದ ಅವರು 155 ಕಿಲೋಮೀಟರ್ ವೇಗದಲ್ಲಿ ಚೆಂಡುಗಳನ್ನು ಸುಲಭವಾಗಿ ಎಸೆತಾರೆ. ಇದು ನಮ್ಮ ಬ್ಯಾಟಿಂಗ್ ಮಟ್ಟ ಸುಧಾರಿಸಲು ಪ್ರಮುಖ ಕಾರಣ ಅಂತ ವಿರಾಟ್ ಕೊಹ್ಲಿ ತಿಳಿಸಿದಾಗ ಇವರ ಕಡೆಗೆ ಕ್ರಿಕೆಟ್ ಪ್ರೇಮಿಗಳೆಲ್ಲ ಬಹಳ ಕುತೂಹಲದಿಂದ ಕಣ್ಣರಳಿಸಿ ನೋಡಿದ್ದಾರೆ.